ಮೂಡಿಗೆರೆಯಲ್ಲಿ ನಿಮಗೆ ಹೊಟ್ಟೆ ತುಂಬ ಒಳ್ಳೆ ವೆಜ್ ಊಟ ಬೇಕು ಅಂತಂದರೆ ಶಿಸ್ತಾಗಿ ವಿನೋಡ್ತಾ ನಮಸ್ಕಾರ. ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನಿವತ್ತು ಮೂಡಿಗೆರೆಯ ಫೇಮಸ್ ಶ್ರೀ ಅನ್ನಪೂರ್ಣೇಶ್ವರ ಮೆಸ್ಗೆ ಬಂದಿದ್ದೀನಿ. ಇದು ಶುರುವಾಗಿ 45 ವರ್ಷ ಆಗಿದೆಯಂತೆ. ಆಗ 3 ರೂಪಾಯಿ ಇತ್ತು ಮೀಲ್ಸು, ಈಗ 100 ರೂಪಾಯಿವರೆಗೂ ಬಂದಿದೆ. ಇದನ್ನು ಲೋಕಲ್ ಅವರು ಹೇಳಿದ್ದು, ಸೊ ಹುಡುಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೌದೆ ಒಲೆ ಊಟ ಅಂತೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಒಳಗಡೆ ಹೋಗೋಣ, ಟೇಸ್ಟ್ ಮಾಡೋಣ. ಹಾಗೂ 100 ರೂಪಾಯಿಗೆ ಅನ್ನ ಎಷ್ಟು ಬೇಕಾದ್ರೂ ತಿನ್ಬೋದು. ಅನ್ಲಿಮಿಟೆಡು, ಹಪ್ಪಳ, ಒಂಥರ ಪಲ್ಯ, ಹಾಗೂ ಅದಕ್ಕಿಂತ ನಿಮಗೆ ಐಟಮ್ಗಳಿಗಿನ ಟೇಸ್ಟ್ ಮನೆ ಊಟ ಥರ ಇರುತ್ತೆ. ದಿನಕ್ಕೊಂದೊಂದು ಸಾಂಬಾರು, ಸೋಮವಾರದಿಂದ ಹಿಡಿದು ಶನಿವಾರವರೆಗೂ ದಿನಕ್ಕೊಂದೊಂದು ಸಾಂಬಾರು ಇರುತ್ತಂತೆ. ಹಾಗೂ ಭಾನುವಾರ ಬಂದು ರಜೆ ಇರುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಓಪನ್ ಆದರೆ ನೈಟು 9 ಗಂಟೆವರೆಗೂ ಹೋಟ್ಲು ಓಪನ್ ಇರುತ್ತೆ. ಸೊ ತುಂಬ ಜನ ಈ ಲೋಕಲ್ಲು ಅವರೆಲ್ಲ ಈ ಹೋಟ್ಲನ್ನ ಸಜೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ಬಂದೆ ಈ ಹೋಟ್ಲಿಗೆ. ಒಳಗಡೆ ಹೋಗಿ ಓನರ್ನ ಮಾತಾಡಿಸಿ ಫುಡ್ಡೆಲ್ಲ ಹೆಂಗಿತ್ತು ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ, ಏನೇನು ಸಿಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಒಳಗೆ ಹೋಗೋಣ, ಓನರ್ನ ಮಾತಾಡ್ಸೋಣ. ಹಳೆ 45 ವರ್ಷದ್ದು ದೊಡ್ಡ ಒಳೆಯಲ್ಲೆಲ್ಲ ಮಾಡ್ತಿದ್ರಂತೆ. ಒಳಗೆ ಹೋಗಿ ಮಾತಾಡ್ಸೋಣ. ಇದೇ ನನ್ನ ಹಿಂದೆ ಕಾಣ್ತಿದೆಯಲ್ಲ, ಅದೇ ಹೋಟ್ಲು. ಬನ್ನಿ ಒಳಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ ಯಾವಾಗ ಶುರು ಮಾಡಿದ್ದು? ಇದು ಒಂದು 45 ವರ್ಷ ಆಯಿತು. 45 ವರ್ಷ ಆಗಿತ್ತು. ತಮ್ಮ ಹೆಸರು ಹೇಳಿಲ್ಲ. ನಮ್ಮ ಹೆಸರು ರವಿಶಂಕರ್ ಅಂತ. ರವಿಶಂಕರ್. ನಮ್ಮ ತಂದೆ ಹೆಸರು ಅಮೃತೇಗೌಡ ಅಂತ. ನಮ್ಮ ತಾಯಿ ಹೆಸರು ಜಯಶ್ರೀ ಅಂತ. ಜಯಶ್ರೀ ಅಂತ. ಶುರು ಮಾಡಿದ್ಯಾರು? ಶುರು ಮಾಡಿದ್ದು ನಮ್ಮ ತಾಯಿ ತಂದೆಯವರು. 45 ವರ್ಷದಿಂದ ಇದೇ ಜಾಗದಲ್ಲೇ ಮಾಡ್ತಾ ಇರೋದಾ? ಇಲ್ಲ, ಹಿಂದೆ ಒಂದು 10 ವರ್ಷ ಅಲ್ಲಿತ್ತು ನೀರಿನ ಟ್ಯಾಂಕ್. ಇಲ್ಲಿ 40 ವರ್ಷ ಆಯಿತು. ಶುರು ಮಾಡಿದವ್ರು ನಿಮ್ಮ ತಂದೆನಾ? ತಂದೆ ತಾಯಿಯವರು. ಏನೇನು ಸಿಗುತ್ತೆ ನಿಮ್ಮ ಹತ್ರ? ನಮ್ಮಲ್ಲಿ ಬೆಳಗ್ಗೆ ಟಿಫನಿಗೆ ಅಕ್ಕಿ ರೊಟ್ಟಿ, ಚಪಾತಿ, ಪರೋಟ, ತಟ್ಟೆ ಇಡ್ಲಿ, ದೋಸೆ, ಪಲಾವು ಇಲ್ಲ ಚಿತ್ರಾನ್ನ, ಯಾವ್ದಾರು ಒಂದು ಐಟಮ್ ಬೆಳಿಗ್ಗೆ. ಮಧ್ಯಾಹ್ನ ಊಟ, ಮುದ್ದೆ ಊಟ, ರೊಟ್ಟಿ ಊಟ, ಚಪಾತಿ ಊಟ. ಓಪನ್ ಬೆಳಿಗ್ಗೆ 6 ಗಂಟೆಗೆ ಓಪನ್ ಇರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಓಪನ್ ಇರುತ್ತಾ? 6 ಗಂಟೆಗೆ ಎಲ್ಲ ಸಿಗುತ್ತೆ? ನೀವು ಹೇಳಿದ ಇಷ್ಟು ಐಟಮು ಸಿಗುತ್ತೆ 6 ಗಂಟೆಗೆ? ಸಿಗುತ್ತೆ. ತಟ್ಟೆ ಇಡ್ಲಿ, ರೊಟ್ಟಿ ಬೇಕಾದರೂ ಸಿಗುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಹೊತ್ತು ಮೀಲ್ಸು ಏನೇನು ಸಿಗುತ್ತೆ ಮೀಲ್ಸಲ್ಲಿ? ಚಪಾತಿ, ರೊಟ್ಟಿ ಇರುತ್ತೆ, ಮುದ್ದೆ ಇರುತ್ತೆ, ಪರೋಟನೂ ಇರುತ್ತೆ. ಯಾವ್ದು ಬೇಕಾದ್ರೂ ತಗೋಬೋದು. ಒಂದು ಮೀಲ್ಸ್ ಯಾವ ಮೀಲ್ಸ್ ಬೇಕಾದ್ರೂ ತಗೋಬೋದು. ಇಷ್ಟು ರೂಪಾಯಿ? 100 ರೂಪೀಸ್. 100 ರೂಪೀಸ್ಗೆ ಚಪಾತಿ, ಫುಲ್ ಮೀಲ್ಸ್ ಅಂದರೆ ಅನ್ನ, ಮೊಸರು. ಲಿಮಿಟೆಡ್ ಅನ್ಲಿಮಿಟೆಡ್? ಅನ್ಲಿಮಿಟೆಡ್. ಪಲ್ಯ ಎಲ್ಲ ಹಾಕ್ತೀರಾ? ಎಷ್ಟು ಥರ ಪಲ್ಯ? ಪಲ್ಯ ಒಂದು ಹಾಕ್ತೀವಿ, ಚಟ್ನಿ ಇರುತ್ತೆ, ಕಚಂಬರ್ ಇರುತ್ತೆ, ಉಪ್ಪಿನಕಾಯಿ. ಏನಿರುತ್ತೆ? ಕಚಂಬರ್ ಅಂದರೆ ಸೌತೆಕಾಯಿ ಸಲಾಡ್. ಓಕೆ, ಅದನ್ನು ಕಚಂಬರ್ ಅಂತೀರಾ? ಓಕೆ. ಇದು ನಮ್ಮದು 3 ರೂಪಾಯಿಂದ ಸ್ಟಾರ್ಟ್ ಆಗಿದೆ ಫುಲ್ ಮೀಲ್ಸ್. ಅವಾಗ 3 ರೂಪಾಯಿ ಮಾಡಿದ್ರೆ ನೀವು 100 ರೂಪಾಯಿ ಇಟ್ಬಿಟ್ಟಿದ್ದೀರಾ? ಇವಾಗ 100 ರೂಪಾಯಿ ಇದೆ. ಈಗೆಲ್ಲ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಸೌದೆ ಎಲ್ಲ ಅವಾಗ ಅಕ್ಕಿ ಎಲ್ಲ 25 ರೂಪಾಯಿ ಸಿಗ್ತಾಯಿತ್ತು. ಇವತ್ತು 1500, 1600 ರೂಪಾಯಿ ಆಗಿದೆ. ಅವತ್ತು 25 ರೂಪಾಯಿ ತರ್ತಾ ಇದ್ದು ಅಕ್ಕಿನ. ಇವತ್ತು ಅದೇ 3 ರೂಪಾಯಿಗೆ ಶುರು ಮಾಡಿದ್ದಲ್ಲ? ಸೇಮ್ ಫುಡ್ ಅಲ್ಲ? ಹೌದು, ಸೇಮ್ ಫುಡ್. ನೈಟ್ ಹೊತ್ತಿರಲ್ಲ? ನೈಟೇ ಇರುತ್ತೆ, 9:30 ತನಕ ಇರುತ್ತೆ. ನೈಟ್ ಹೊತ್ತೇನು ಸಿಗುತ್ತೆ? ಸೇಮ್ ಫುಡ್, ಮೀಲ್ಸ್ ಇರುತ್ತೆ. ಸೇಮ್ ಮೀಲ್ಸ್. ಸೌದೆ ಒಲೆಯಲ್ಲೇ ಅಲ್ವಾ ಮಾಡೋದು? ಎಲ್ಲ ಸೌದೆ ಒಲೆನೇ. ಅವಾಗೆಲ್ಲ ಇನ್ನೂ ಸ್ವಲ್ಪ ದೊಡ್ಡ ಒಲೆ ಇತ್ತು. ಈಗೆಲ್ಲ ಹೋಟೆಲ್ಗಳು ಜಾಸ್ತಿ ಆಗಿ ಸ್ವಲ್ಪ ಇದಿದೆ. ಟೂರಿಸ್ಟ್ ಎಲ್ಲ ನಮಗೆ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರು, ಮಂಗಳೂರು ಹಿಂಗೆಲ್ಲ ಬಂದಾಗ ಸ್ಯಾಟರ್ಡೆ ಸಂಡೇ ಯಾವ ಬಿಸ್ನೆಸ್ ಇರುತ್ತೆ. ಸಂಡೇ ರಜಾ ಅಂದ್ರಲ್ಲ? ಸಂಡೇ ಇವಾಗ ಮಾಡ್ತಾ ಇದ್ದೀವಿ. ಮೊದಲು ಇತ್ತು, ಫುಲ್ ಇತ್ತು. ಲೊಕೇಶನ್ ಎಲ್ಲಿ ಬರುತ್ತಿದ್ದು? ಇದು ಕುಂದೂರು ಕಾಂಪ್ಲೆಕ್ಸ್ ಅಂತ, KM ರೋಡು, ಮೂಡಿಗೆರೆ. KM ರೋಡು, ಕುಂದೂರು ಕಾಂಪ್ಲೆಕ್ಸ್. ಟ್ರೆಂಡ್ಸ್ ಆಪೋಸಿಟ್. ಓಕೆ. ಸರಿ ಸರ್, ಹಂಗೆ ನಾನು ಇವಾಗ ಮೀಲ್ಸ್ ತಿನ್ಬೋದಾ? ಮಾಡಿ, ಬನ್ನಿ ನೋಡಿ. ಸರಿ ಸರ್, ಥ್ಯಾಂಕ್ ಯು. ಅಂತೂ ನಮ್ಮ ಮೂಡಿಗೆರೆಯಲ್ಲಿರೋ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ ಬಂದಿದ್ವಿ. ನನಗೂ ಗೊತ್ತಾಗಿದೆ ಇಲ್ಲಿ ಬಂದಮೇಲೆ 45 ವರ್ಷ ಆಗಿದೆ ಶುರು ಮಾಡಿ ಅಂತ. ಮೊದಲು ದೊಡ್ಡ ಸೌದೆ ಒಲೆ ಇತ್ತಂತೆ. ಈಗ ಸ್ವಲ್ಪ ಚಿಕ್ಕದಾಗಿದೆ ಹಾಗೆ. ಯಾಕಂದರೆ ಮೊದಲಿಗಿನ ಈಗ ಎಲ್ಲ ಕಡೆ ನಿಮಗೆ ಗೊತ್ತಲ್ಲ, ಎಲ್ಲ ಕಡೆ ಹೋಟ್ಲುಗಳು ಶುರು ಆಗಿರೋದ್ರಿಂದ ಸ್ವಲ್ಪ ಬೇಡಿಕೆ ಚೂರು ಆದರೂ ಟೇಸ್ಟ್ ಹಂಗೆ ಉಳಿಸ್ಕೊಂಬಂದಿದ್ದಾರೆ. ಅವ್ರ ತಂದೆಯವರು ಶುರು ಮಾಡಿದ್ದು, ಓನರ್ನೆಲ್ಲ ಮಾತಾಡ್ಸಾಯಿತು. ಸೊ 100 ರೂಪಾಯಿಗೆ ಏನೇನು ಬರುತ್ತೆ ಅಂದರೆ ಅನ್ನ, ಸಾಂಬಾರು, ಅಕ್ಕಿ ರೊಟ್ಟಿ, ಹಪ್ಪಳ, ಹಂಗೆ ಒಂಥರ ಪಲ್ಯ, ಚಟ್ನಿ, ಮತ್ತು ಸೊಪ್ಪಿನ ಪಲ್ಯ, ಮತ್ತು
ಇದು ಇವತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದಾರೆ ಹಾಗೂ ಉಪ್ಪಿನಕಾಯಿ ಮತ್ತು ಇನ್ನೊಂದು ಚಟ್ನಿ ಕೂಡ ಕೊಟ್ಟಿದ್ದಾರೆ, ಇವ್ರ ಕಡೆ ಫೇಮಸ್ಸು. ಆಮೇಲೆ ಇನ್ನು ರಸಮ್ ಇರುತ್ತೆ, ಮಜ್ಜಿಗೆ ಇರುತ್ತೆ ಹಾಗೂ ಮೊಸರು ಇರುತ್ತೆ. ಸೊ ಇಷ್ಟು ಸೇರಿ 100 ರೂಪಾಯಿ. ರೈಸ್ ಬಂದು ಅನ್ಲಿಮಿಟೆಡ್ ಎಷ್ಟು ಸರ್ತಿ ಬೇಕಾದ್ರೂ ಹಾಕೊಂಡು ತಿನ್ಬೋದು. ಇನ್ನು ಅಕ್ಕಿ ರೊಟ್ಟಿ ಇರುತ್ತೆ, ನಿಮ್ಗೆ ಅಕ್ಕಿ ರೊಟ್ಟಿ ಬೇಕಂದರೆ ಅಕ್ಕಿ ರೊಟ್ಟಿ, ಚಪಾತಿ ಬೇಕಂದರೆ ಚಪಾತಿ ಆಪ್ಷನಲ್ ಇದೆ. ಆಮೇಲೆ ಮುದ್ದೆ ಕೂಡ ಸಿಗುತ್ತೆ, ಅದು ಕೂಡ ಇದೆ. ನಿಮಗೆ ಮುದ್ದೆ ಏನಾದ್ರು ಬೇಕು ಅಂದರೆ ಮುದ್ದೆ ಕೂಡ ಸಿಗುತ್ತೆ. ಸೊ ಇಷ್ಟು ಇದಕ್ಕೆ 100 ರೂಪಾಯಿ. ರೈಸ್ ಬಂದು ಅನ್ಲಿಮಿಟೆಡ್, ನೀವು ಎಷ್ಟು ಸತಿ ಬೇಕಾದ್ರೂ ಹಾಕ್ಸ್ಕೊಡಿ. ಇವತ್ತು ಅಂದರೆ ದಿನಕ್ಕೊಂದೊಂದು ಸಾಂಬಾರು ಇರುತ್ತಂತೆ. ಇವತ್ತು ಕಾಳು ಸಾಂಬಾರು ಮಾಡಿದ್ದಾರೆ, ಒಂದಿನ ಸೊಪ್ಪು ಸಾಂಬಾರು, ದಿನಕ್ಕೊಂದೊಂದು ತರಕಾರಿ ಸಾಂಬಾರು, ಆ ಥರ ಸೋಮವಾರದಿಂದ ಹಿಡಿದು ಶನಿವಾರವರೆಗೂ ಇವರು ಹೋಟ್ಲ್ ಓಪನ್ ಇರುತ್ತೆ. ಭಾನುವಾರದ ಹೊತ್ತು ರಜೆ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ನೈಟ್ವರೆಗೂ ಓಪನ್ ಇರುತ್ತೆ. ನಿಮಗೆ ಮಧ್ಯಾಹ್ನದ ಹೊತ್ತು ಊಟ ಸಿಗುತ್ತೆ, ಇನ್ನು ಬೆಳಗ್ಗೆ ಹೊತ್ತು ಟಿಫನ್ ಸಿಗುತ್ತೆ. ಸೊ ಇಷ್ಟು ಐಟಮ್ಸ್ ಇರುತ್ತೆ. ಇನ್ನು ಇವಾಗ ನಾವು ಮಧ್ಯಾಹ್ನ ಬಂದಿದ್ದೀವಿ, ಆಲ್ಮೋಸ್ಟ್ ಅಲ್ಲೂ 2:30 ಆಗಿದೆ. 2:30 ನಮ್ಮ ಮೀಲ್ಸ್ ಇದೆ ಬಿಸಿ ಬಿಸಿಯಾಗಿ. ಅವ್ರು ಹಾಕಿ ತುಂಬ ಹೊತ್ತಾಯಿತು, ಆರೋಗ್ಬಿಟ್ಟಿದೆ ಅಷ್ಟೇ. ಕಸ್ಟಮರ್ಸ್ ಅಂತೂ ಫುಲ್ಲು ತುಂಬಿರ್ತಾರೆ. 12 ಗಂಟೆಯಿಂದ ಹಿಡಿದು 2 ಗಂಟೆವರೆಗೂ ಇವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಜನ ತುಂಬಿರ್ತಾರೆ. 45 ವರ್ಷದ ಹಳೆಯದು. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ಅಕ್ಕಿ ರೊಟ್ಟಿಯಿಂದ ಚಟ್ನಿ. ನಿಮ್ಗೆ ಅದೇ ಮೂಡಿಗೆರೆಯಲ್ಲಿ ನಿಮಗೆ ಹೊಟ್ಟೆ ತುಂಬ ಒಳ್ಳೆ ವೆಜ್ ಊಟ ಬೇಕು ಅಂತಂದರೆ ಶಿಸ್ತಾಗಿ ನಮ್ಮ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ ಬಂದುಬಿಡಿ. ಡೈಲಿ ಒಂದೊಂದು ಸಾಂಬಾರು ಇರುತ್ತೆ, ಅದೇ ಭಾನುವಾರ ಮಾತ್ರ ಬರೋಕ್ಕೆ ಹೋಗ್ಬೇಡಿ, ರಜೆ ಇರುತ್ತೆ. ಇನ್ನು ಪಲ್ಯ, ಸಾಂಬಾರು, ಕಾಳು ಸಾಂಬಾರು ತುಂಬಾ ಚೆನ್ನಾಗೈತೆ. ಲೈಟಾಗಿ ಖಾರ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗಿದೆ, ಮನೇಲಿ ತಿನ್ನಂಗಿದೆ. ನಿಮ್ಗೆ ಬೇಕಂದ್ರೆ ಸಪ್ರೇಟಾಗಿ ಕಾಲು ಬೇಕಾದ್ರೆ ಸ್ವಲ್ಪ ಸಪ್ರೇಟ್ ಹಾಕ್ಸ್ಕೊಂಡು ಕೂಡ ತಿನ್ಬೋದು, ಮೊಳಕೆ ಕಟ್ಟಿರೋ ಕಾಳು. ಸೊ ಇಷ್ಟು 100 ರೂಪಾಯಿಗೆ. ಇದನ್ನು ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಬೇಕಾದ್ರೆ ನಿಮಗೆ ಗಟ್ಟಿ ಮೊಸರು ಕೂಡ ಇದೆ, ನೀವು ಬೇಕಾ ಅನ್ನಕ್ಕೆ ಹಾಕ್ಕೊಂಡಾದ್ರೂ ತಿನ್ಬೋದು, ಸಕ್ಕರೆಗೆ ಹಾಕ್ಕೊಂಡಾದ್ರೂ ತಿನ್ಬೋದು. ಸೊ ಇಷ್ಟು ಸಿಗುತ್ತೆ. ಹೊಟ್ಟೆ ತುಂಬ ತಿನ್ಬಿಟ್ಟು ಬರ್ತೀನಿ, ತುಂಬ ಹೊಟ್ಟೆ ಹಸ್ಬಿಟ್ಟೈತೆ. ಹೊಟ್ಟೆ ತುಂಬ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ ಬೇರೆ ಹೋಟ್ಲಲ್ಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿರ್ತೀನಿ, ಅಲ್ಲೂ ಲೈಕ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ಈ ವಿಡಿಯೋಗೆ ಲೈಕು, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ. ಮೂಡಿಗೆರೆ, ನೀವೆಲ್ಲ ಈ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರ, ಈ ಕಡೆ ಹೋದ್ರೆ ಧರ್ಮಸ್ಥಳ, ಈ ಕಡೆ ಹೋದ್ರೆ ಚಿಕ್ಕಮಂಗ್ಳೂರು ಎಲ್ಲ ಇರೋದ್ರಿಂದ ಟ್ರಾವೆಲ್ಗೆ ಬಂದಾಗ ಒಳ್ಳೆ ವೆಜ್ ಊಟ ತಿನ್ನಬೇಕು ಅಂತಂದಾಗ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಮೆಸ್ಸಿಗೆ ಬನ್ನಿ. 45 ವರ್ಷ ಆಗಿದೆ ಶುರು ಮಾಡಿ. ಇಲ್ಲಿ ಬಂದು ನೀವು ಕೂಡ ತಿನ್ಬೋದು. ಇದೇ ಥರ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಕರ್ನಾಟಕ ಸುತ್ಕೊಂಡು ಒಳ್ಳೊಳ್ಳೆ ಫುಡ್ಗಳನ್ನ ನಿಮಗೆ ತೋರಿಸ್ತೀನಿ. ಮುಂದಿನ ಒಳ್ಳೆ ಸಿಗ್ತೀನಿ. ಈಗ ಟಾಟಾ, ಬೈ ಬೈ. ಊಟ ಮಾಡಿ ಸಿಗ್ತೀನಿ.